ಶಾಲೋಮ್, ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ಒಂದು ವಚನವನ್ನು ನಾವು ಅಪಾರ್ಥ ಮಾಡಿಕೊಂಡಿದ್ದೇವೆ. ಅದೇನೆಂದರೆ, ನೀತಿವಂತನಿಗೆ ಉಂಟಾಗುವ ಶ್ರಮೆಗಳು, ಸಂಕಷ್ಟಗಳು ಅನೇಕ ಎಂಬುದಾಗಿ ಇಷ್ಟೇ ಓದಿಸಿ ನಮ್ಮನ್ನು ಅಪಾರ್ಥ ಮಾಡಿಸ್ತಾ ಇದ್ದಾರೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಈ ಮಾತನ್ನು ನೆನ್ಪಿಟ್ಕೊಡ್ರಿ. ನೀತಿವಂತನಿಗೆ ಉಂಟಾಗುವ ಶ್ರಮೆಗಳು ಅನೇಕ ಎಂಬುದಾಗಿ ಹೇಳಿ ನಮ್ಮನ್ನು ಅಪಾರ್ಥ ಮಾಡಿಸ್ತಾ ಇದ್ದಾರೆ. ದಯಮಾಡಿ ಈ ವಚನದ ಕುರಿತು ನಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸಿದ್ದಾರೆ. ದಯಮಾಡಿ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ನಾವು ಹೊರಬರಲಿಕ್ಕೆ ಇವತ್ತು ಈ ವಾಕ್ಯದಿಂದ ನಾವು ನಮ್ಮ ಹೃದಯಗಳನ್ನು ದೇವರ ಕಡೆ ಸಮರ್ಪಿಸೋಣ. ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಕರ್ತ ನಾಮಕ್ಕೆ ಮೈಮಂಟಗಳು ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ರೆ ನನ್ನ ಪ್ರಿಯ ಸಹೋದರಿ ಸಹೋದರೇ, ಇದೇ ರೀತಿಯಲ್ಲಿ ನಿಮ್ಮ ಆಸಕ್ತಿ ಇರಲಿ ಎಂಬುದಾಗಿ ನಾನು ಹಾರೈಸ್ತಾ ಇದ್ದೇನೆ. ಈಗ ಈ ಮಾತನ್ನು ಮುಂದಿಟ್ಕೊಂಡು ನಮ್ಮ ಕೆಲವು ಅಮಾಯಕರು ಮತ್ತು ಕೆಲವು ತರಬೇತಿ ಪಡೆಯದೆ ಬೋಧಿಸ್ತಿರ್ತಕ್ಕಂಥ ಕೆಲವು ಅಮಾಯಕ ಮಿತ್ರರು ನಮ್ಮನ್ನು ತಪ್ಪುದಾರಿ ಹಿಡಿಸ್ತಾ ಇದ್ದಾರೆ. ಇದರಿಂದ ನಾವು ಜಾಗರೂಕರಾಗಿರೋಣ. ದಯಮಾಡಿ ಗಮನಿಸ್ತೀರಿ, ಈ ಪೂರ್ಣ ಅಧ್ಯಾಯವು ನಾವು ಅಧ್ಯಯನ ಮಾಡಿರುವಾಗಲೇ ಇದರ ಸತ್ಯವು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ. ಯಾಕಂದ್ರೆ ನಮ್ಮನ್ನು ಏನು ಮಾಡ್ತಾರೆ ಅಂದರೆ, ಮೆನಿ ಆರ್ ದ ಅಫ್ಲಿಕ್ಷನ್ಸ್ ಆಫ್ ದ ರೈಚಸ್ ಬಟ್ ದ ಲಾರ್ಡ್ ವಿಲ್ ಡೆಲಿವರ್ ಹಿಮ್ ಔಟ್ ಆಫ್ ದೆಮ್ ಆಲ್. ಈ ಮಾತನ್ನು ಬಿಟ್ಟುಬಿಡಿಸ್ತಾರೆ. ಇಲ್ಲಿ ನಾನು ಹಾಕಿದ್ದೇನೆ ಡಿಸ್ಕ್ರಿಪ್ಷನಲ್ಲಿ, ಇನ್ನೂ ಬಹಳಷ್ಟು ನಿಮ್ಮ ಡಿಕ್ಷನರಿಯಲ್ಲಿ ಸಿಗಲಿಕ್ಕಿದೆ. ಅದು ಕೀರ್ತನೆ ಪುಸ್ತಕ 34, 19-20 ನಮ್ಮನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸಿದ್ದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳೋಣ. ಇನ್ನೂ ಸ್ವಲ್ಪ ಇದನ್ನು ಅರ್ಥ ಮಾಡಿಕೊಳ್ಳೋಣ. ಓದ್ತೀರಾ ಮಾತನ್ನು? ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅಂತ ಬರಲ್ಪಟ್ಟಿದೆ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಇಂಗ್ಲಿಷಲ್ಲಿ ಅಪ್ಲಿಕೇಶನ್ಸ್ ಇದೆ. ನೀತಿವಂತನಿಗೆ ಸಂಭವಿಸುವ ಸಂಕಷ್ಟಗಳು ಅನೇಕವಿದ್ದರೂ, ನೆನ್ಪಿಟ್ಕೊಳ್ರಿ, ಇದ್ದರು ಅನ್ನೋ ಪದ ವ್ಯಾಕರಣದಲ್ಲಿ ಬಹಳ ಅರ್ಥಭರಿತವಾದಂಥ ಪದ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕ ಇದ್ದರೂ ಯೆಹೋವನು, ಕರ್ತನಾದ ಯೆಹೋವನು ಅವೆಲ್ಲವುಗಳಿಂದ ಅವನನ್ನು ತಪ್ಪಿಸುತ್ತಾನೆ, ಬಿಡಿಸುತ್ತಾನೆ, ಅವನನ್ನು ಕಾಪಾಡುತ್ತಾನೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನಾವೇನು ಮಾಡ್ತಾ ಇದ್ದೇವೆ ಅಂದರೆ, ನಮ್ಮ ಅಮಾಯಕ ಮಿತ್ರರು ನೀತಿವಂತರಿಗೆ ಸಂಭವಿಸುವ ಸಂಕಟಗಳು ಅನೇಕ ಇದೆ ಅಂತ, ಇದೆಲ್ಲ ಬೈಬಲಲ್ಲಿ. ಅದಕ್ಕಾಗಿ ಅವನಿಗೆ ಯಾವುದೇ ರೋಗ ಬಂದರೆ ಆ ರೋಗಕ್ಕೆ ದೇವರು ಅಂದರೆ ಸಂಕಟಗಳು ಬರೋದು ಸಹಜ ಅಂತ ಹೇಳ್ತಾರೆ. ಹೋ 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 ನೀತಿವಂತನಿಗೆ ಸಂಭವಿಸುವ ಸಂಕಟಗಳು ಅನೇಕ ಇದ್ದರೂ ಅನ್ನೋ ಪದ ಜಾಗ್ರತೆಯಿಂದ ಗಮನಿಸಿ. ಅನೇಕ ಇದ್ದರೂ, ಹಲ್ಲೆಲೂಯ, ಅನೇಕ ಇದ್ದರೂ, ಬಟ್ ಆದರೆ ಅಂತಿಲ್ಲ, ನಿಮ್ಮಲ್ಲಿಲ್ಲ. ಆದರೆ ಕರ್ತನು ಆದ ಯೆಹೋವನು ಅವನನ್ನು ಅವೆಲ್ಲವುಗಳಿಂದ ತಪ್ಪಿಸುವನು. ನಿಮ್ಮಲ್ಲೇನಿದ್ರಿ? ಬಿಡಿಸುವನು. ಇಂಗ್ಲಿಷಲ್ಲಿ ಡೆಲಿವರ್ಸ್, ಸೇವ್ಸ್, ರಕ್ಷಿಸುತ್ತಾನೆ, ಬಿಡಿಸುತ್ತಾನೆ. ಇದನ್ನು ನಾವು ಅನೇಕ ಜನರಿಗೆ ಇಲ್ಲಿವರೆಗೆ ಮಾತ್ರ ಹೇಳ್ತೇವೆ. ನೀತಿವಂತನಿಗೆ ಸಂಭವಿಸುವ ಸಂಕಟಗಳು ಅನೇಕ ಎಂದು ಇದೆಯಲ್ಲ ಬೈಬಲಲ್ಲಿ. ಹೌದು, ಅದರ ಕೆಳಗಿರ್ತಕ್ಕಂಥ ಮಾತು. ಹಲ್ಲೆಲೂಯಾ. ಇದನ್ನು ಹಿಡ್ಕೊಂಡು ನಮ್ಮಲ್ಲಿ ಒಂದು ವ್ಯಕ್ತಿ ತನಗೆ ಬಂದಿರುವ ರೋಗಗಳೆಲ್ಲ ದೇವರು ನನ್ನನ್ನು ಪರೀಕ್ಷಿಸ್ತಾ ಇದ್ದಾನೆ ಅಂತ ಹೇಳಿಕೊಂಡು ತನ್ನ ರೋಗಗಳಿಗೆ ನೆಪವನ್ನು ಹೇಳಿ ದೇವರ ಮೇಲೆ ಆತನು ಆರೋಪವನ್ನು ಹೊರಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಆದರೆ ಅವನು ಒಳ್ಳೆಯವನು, ದೇವರು ಕೆಟ್ಟವನೆಂಬುದಾಗಿ ಆರೋಪವನ್ನು ಹೊರಿಸ್ತಾ ಇದ್ದಾನೆ. ಆದರೆ ಅವನು ಗೊತ್ತಾಗ್ತಲ್ಲ, ಅವನು ತಾನು ಒಳ್ಳೆಯವನೆಂಬುದಾಗಿ ಹೇಳಿಕೊಡ್ತಾ ಇದ್ದಾನೆ. ಆದರೆ ತನಗೆ ಬಂದಿರತಕ್ಕಂಥ ರೋಗಗಳು, ತನಗೆ ಬಂದಿರತಕ್ಕಂಥ ಮಾರಕ ರೋಗಗಳು, ಗುಣವಾಗಲಾರದಂಥ ರೋಗಗಳು, ಇವೆಲ್ಲ ದೇವರಿಂದ ಬಂದಿರತಕ್ಕಂಥ ಪರೀಕ್ಷೆ ಎಂಬುದಾಗಿ ಹೇಳಿಕೊಂಡು ಜನರ ಹತ್ರ ತಾನು ನೀತಿವಂತನಂತ ಹೇಳ್ಕೊಳ್ತಾ ಇದ್ದಾನೆ. ದೇವರು ನನಗೆ ಮಾಡತಕ್ಕಂಥ ಕೇಡು ಎಂಬುದಾಗಿ ಪರೀಕ್ಷೆ ಎಂಬುದಾಗಿ ಹೇಳ್ಕೊಳ್ತಿರ್ತಕ್ಕಂಥ ಬುದ್ಧಿವಂತರೊಬ್ಬನಿದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಆದರೆ ಅದರ ಕೆಳಗೆ ಸ್ಪಷ್ಟವಾಗಿ ಬರಲ್ಪಟ್ಟಿದೆ, ನೀತಿವಂತನಿಗೆ ಸಂಭವಿಸುವ ಸಂಕಟಗಳು ಅನೇಕ, ಆದರೆ ನೀತಿವಂತನಿಗೆ ಸಂಭವಿಸುವ ಸಂಕಟಗಳು ಅನೇಕ ಇದ್ದರೂ, ಹಲ್ಲೆಲೂಯಾ, ಕರ್ತನಾದ ದೇವರು ಯೆಹೋವನು ಅವನನ್ನು
ಅವೆಲ್ಲವುಗಳಿಂದ ಒಂದೇ ಅಲ್ಲ, ಇಂಗ್ಲಿಷಲ್ಲಿ ಅವೆಲ್ಲವುಗಳಿಂದ ಡೆಲಿವರೆನ್ಸ್ ಕೊಡ್ತಾನೆ, ಬಿಡುಗಡೆ ಮಾಡ್ತಾನೆ. ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಅಲ್ಲೆಲ್ಲೂಯ. ಗಾಢಾಂಧಕಾರದಿ ನಾನಡೆದರು, ಎಲ್ಲರೂ ಹೇಳ್ತಿರಲ್ವಯ್ಯ. ಬೆಂಕಿಯಲ್ಲಿ ಹಾಕಲ್ಪಟ್ಟರು, ಗಾಢಾಂಧಕಾರದಿ ನಾನಡೆದರು, ಬೆಂಕಿಯಲ್ಲಿ ಹಾಕಲ್ಪಟ್ಟರು. ನೀ ನನ್ನ ಜೊತೆಯಂದು ಇರುವೆ ದೇವಾ, ನಿನ್ನ ವಾಗ್ದಾನ ನನ್ನಲ್ಲಿ ನೆರವೇರುವುದು. ನೀ ನನ್ನ ಜೊತೆಯಂದು ಇರುವೆ ದೇವಾ, ನಿನ್ನ ವಾಗ್ದಾನ ನನ್ನಲ್ಲಿ ನೆರವೇರುವುದು. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ನನ್ನ ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ನನ್ನ ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಏನು ಕೆಟ್ಟದಾಗುವುದಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀನಿ ನನ್ನ ಪ್ರಿಯ ಸಹೋದರಿ ಸಹೋದರಿ, ಈ ಎಲ್ಲ ಒಳ್ಳೆಯದೇ ಆಗ್ತದೆ ಆತನನ್ನು ಪ್ರೀತಿಸೋರಿಗೆ. ಕೇಡಾಗದಂತೆ ದೇವರು ಕಾಪಾಡುತ್ತಾನೆ. ಬಹಳ ಜಾಗ್ರತೆಯಿಂದ ಕೇಳ್ಕೊಳ್ತಿರಲಿ. ಇಲ್ಲಿ ನೀತಿವಂತರಿಗೆ ಸಂಭವಿಸುವ ಸಂಕಟಗಳು ಅನೇಕ ಇದ್ದರೂ ಯೆಹೋವನು ಅವನನ್ನು ಎಲ್ಲ ಸಂಕಟಗಳಿಂದ ಕಾಪಾಡುತ್ತಾನೆ. ಯಾರು? ನೀತಿವಂತನನ್ನು. ಇದನ್ನು ಅನೇಕ ಜನರು ನಮಗೆ ಅಪಾರ್ಥ ಮಾಡಿಸಿದ್ದಾರೆ. ಕೆಲವು ಜನ ಇದನ್ನು ನೆಪವಾಗಿ ಇಟ್ಕೊಂಡು ಬಿಟ್ಟಿದ್ದಾರೆ. ನನಗಿರುವ ರೋಗ, ನಾನು ನೀತಿವಂತನಾಗಿದ್ದರೂ ದೇವರು ನನಗೆ ಈ ರೋಗವನ್ನು ಕೊಟ್ಟಿದ್ದಾನೆ ಎಂಬುದಾಗಿ ಹೇಳಿ ಕೆಲವು ಜನ ತಮ್ಮನ್ನು ತಾವು ನೀತಿವಂತರಾಗಿ ಎನಿಸ್ಕೊಳ್ತಾ ಇದ್ದಾರೆ. ಪ್ರೈಸ್ ಲಾರ್ಡ್ ಜೀಸಸ್. ಹಲೋ, ನಾನು ಗಮನಿಸಿದ್ದೇನೆಂದರೆ, ಪಾಪದ ರಿಸಲ್ಟ್, ಮನುಷ್ಯನು ಮಾಡಿದ್ದ ಪಾಪದ ಪರಿಣಾಮವೇ ರೋಗ, ಮಾರಕ ರೋಗ, ಗುಣವಾಗಲಾರದಂಥ ರೋಗ, ದರಿದ್ರ, ಶಾಪ, ಅನಿಷ್ಟ, ಅಶಾಂತಿ, ಅಸಮಾಧಾನ, ನಷ್ಟ. ಎಲ್ಲರೂ ಹೇಳ್ತಾರೆ ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್ ಜೀಸಸ್. ಆದ ಕಾರಣ ದೇವರ ವಾಕ್ಯವನ್ನು ಅಪಾರ್ಥ ಮಾಡಿಕೊಂಡಿರುವ ಕೆಲವು ಮೂರ್ಖರು ಅನೇಕ ಜನರನ್ನು ದಾರಿ ತಪ್ಪಿಸ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಇರ್ತಕ್ಕಂಥ ಈ ಸತ್ಯವನ್ನು ಸ್ವಲ್ಪ ನೋಡಿಕೊಳ್ಳೋಣ. ನೀತಿವಂತರಿಗೆ ಸಂಭವಿಸುವ ಸಂಕಟಗಳು ಅನೇಕ ಇದ್ದರೂ, ಪ್ರೈಸ್ ಲಾರ್ಡ್ ಜೀಸಸ್, ಅನೇಕ ಇದ್ದರೂ ಅವರನ್ನು ತಪ್ಪಿಸಲಿಕ್ಕೆ ಕರ್ತನಿದ್ದಾನೆ. ವೆರಿ ಸಿಂಪಲ್ ಆಗಿ ಹೋಗೋಣ. ನೀತಿವಂತರು ದೇವರು ನಂಬಿಕೊಂಡಿದ್ದರು, ಸಂಕಟಗಳು ಬಂದಿದೆ. ಯಾವ ಸಂಕಟಗಳು? ಅವರಿಗೆ ಬೆಂಕಿಯಲ್ಲಿ ಹಾಕತಕ್ಕಂಥ ಸಂಕಟಗಳು ಬಂದಿದೆ. ಹೌದಾ? ಹೌದು. ಶಡ್ರಕ್, ಮೇಷಕ್, ಅಬೇದ್ನೆಗೋಗೆ ಸಂಕಟ ಬಂದಿದೆ. ಏನು ಸಂಕಟ ಬಂದಿದೆ? ಹೌದು, ಅವರು ಆ ಅರಸನ ಪ್ರಮಾಣವನ್ನು, ಅವರು ಮಾಡಿರ್ತಕ್ಕಂಥ ಆ ಶಾಸನಕ್ಕೆ ವಿಧಿಯರಾಗದೇ ಇದ್ರೆ ಅವರು ಬೆಂಕಿಯಲ್ಲಿ ಹಾಕಲ್ಪಡ್ತಾರೆ ಅನ್ನತಕ್ಕಂಥ ಸಂಕಟ ಬಂದಿದೆ. ಆದರೆ ಅವರಿಗೆ ಬಂದಿರತಕ್ಕಂಥ ಸಂಕಟ ಬಹಳ ದೊಡ್ಡದಾಗಿದ್ರು. ಒಂದು ದೊಡ್ಡ ಸಾಮ್ರಾಜ್ಯದ ಅರಸನು ತೀರ್ಪನ್ನು ಅಥವಾ ಶಾಸನವನ್ನು, ಅಮೆಂಡ್ಮೆಂಟ್ ಅನ್ನು ಅವರು ಅಳವಡಿಸದೆ ಅದಕ್ಕೆ ವಿರೋಧವಾಗಿ ಹೋಗಿರೋದ್ರಿಂದ ಅವರನ್ನು ಬೆಂಕಿಯಲ್ಲಿ ಹಾಕಿದರು. ಹಲ್ಲೆಲೂಯಾ. ಹೌದಾ? 3 ನೀತಿವಂತರನ್ನು ಬೆಂಕಿಯಲ್ಲಿ ಹಾಕಿದ್ರು. ಬೈಬಲ್ ಹೇಳಿದೆ, ನೀತಿವಂತರಿಗೆ ಬರುವ ಸಂಕಟ ಅನೇಕ ಇದ್ದರೂ ಕರ್ತನು ಅವರನ್ನು ತಪ್ಪಿಸುತ್ತಾನೆ. ಹಲ್ಲೆಲೂಯಾ. ಗಂಭೀರವಾಗಿ ಹೇಳ್ತಿರಲ್ವಯ್ಯ ನನ್ನ ಪ್ರಿಯ ಸಹೋದರಿ ಸಹೋದರೇ, ಇದು ತಪ್ಪಿಸೋದಂತೇಳಿ. ಸಂಕಟಗಳು ರೋಗಗಳಲ್ಲ. ಹಲೋ ಲಿಸನ್ ಕೇರ್ಫುಲಿ. ರೋಗಗಳಲ್ಲ, ಅನಿಷ್ಟಗಳಲ್ಲ, ಶಾಪ. ಬಹಳ ಜಾಗ್ರತೆ ಕೇಳಿದ್ರೆ, ಶಾಪಗಳನ್ನು ನೀವು ಈ ಬರ್ತಿರುವ ಸಂಕಟಗಳ ಮುಂದೆ ಎನಿಸ್ಲಿಕ್ಕೆ ಹೋಗಬೇಡ್ರಿ. ಹಲ್ಲೆಲೂಯಾ. ಅದಕ್ಕಾಗಿ ಇವತ್ತು ಈ ಒಂದು ಸತ್ಯವನ್ನು, ವಾಚನವನ್ನು ನಿಮ್ಮ ಹತ್ರ ತಗೊಂಡು ಬಂದಿದ್ದೀನಿ ನಾನು. ಅದಕ್ಕಾಗಿ ನೋಡ್ತೀರಿ, ನೆಕ್ಸ್ಟ್ ಅಲ್ಲಿ ಈ ಒಂದು ಮಾತು, ಕೀರ್ತನೆಯಲ್ಲಿ ಬರೆಯಲ್ಪಡುವ ಈ ಮಾತು ಅಪ್ಪಟವಾಗಿ ಇದು ನೀತಿವಂತನ ಮೇಲೆ ಬರ್ತಕ್ಕಂಥ ಸಂಕಟಗಳಂತ ಹೇಳಿ ತಿಳ್ಕೋಬೋದು. ಓಕೆ, ತಿಳ್ಕೋಬೋದು. ಆದರೆ ಇದು ಯೇಸು ಕ್ರಿಸ್ತನಿಗೆ ಕೊಡಲಾಗಿರುವ ಪ್ರವಚನನು ಎಂದು ಹೇಳುತ್ತಾರೆ.
ಈಗ ಯೇಸು ಕ್ರಿಸ್ತನು ಸಂಕಟಗಳನ್ನು ಹೊತ್ತುಕೊಂಡಿದ ಮೇಲೆ, ಅಂದರೆ ಯೇಸು ಕ್ರಿಸ್ತನ ರೋಗಗಳು, ವ್ಯಾಧಿಗಳು, ಸಂಕಟಗಳನ್ನು ಹೊತ್ತುಕೊಂಡಿದ ಮೇಲೆ ನಾವು ಹೊತ್ತುಕೊಳ್ಳೋ ಅಗತ್ಯ ಇದೆಯಾ? ಸರಿ, ನೆಕ್ಸ್ಟ್, ಅವನ ಎಲುಬುಗಳು ಎಂದಿಗೂ ಮುರಿಯಲ್ಪಡುವುದಿಲ್ಲ. ನೋಡ್ರಿ, ಹಿ ಗಾರ್ಡ್ಸ್ ಆಲ್ ಇಸ್ ಬೋನ್ ಆ್ಯಂಡ್ ನಾಟ್ ಒನ್ ಆಫ್ ದೆಮ್ ಈಸ್ ಬ್ರೋಕನ್. ಆತನು ಅವನ ಎಲುಬುಗಳನ್ನು ಕಾಪಾಡನು, ಒಂದು ಎಲುಬುಗಳಾಗಲೂ ಅವನದು ಮುರಿಯುವುದಿಲ್ಲ ಎಂಬುದಾಗಿ. ಈಗ ಲಕ್ಷ್ಯ ಕೇಳ್ತೀರಿ, ದಯಮಾಡಿ ಕೇಳ್ತೀರಿ, ನೀತಿವಂತನಿಗೆ ಎಷ್ಟು ಸುರಕ್ಷಿತವಾಗಿದೆ, ಎಷ್ಟು ಸಮೃದ್ಧಿಕರವಾಗಿದೆ, ಇದನ್ನು ನಾವು ಮಿಸ್ ಮಾಡ್ಕೊಳ್ಳೋದಂತೆ ಗಮನಿಸೋಣ ನನ್ನ ಪ್ರಿಯ ಸಹೋದರಿ ಸಹೋದರಿ. ಗಂಭೀರವಾಗಿ ಹೇಳ್ತೀರಲ್ವಯ್ಯ? ಓದ್ತೀರಾ ಮಾತನ್ನು? 21ನೇ ವಚನ ಅನ್ನೋದನ್ನ, ಕೇಡು ದುಷ್ಟನನ್ನು ಕೊಲ್ಲುವುದು. ನೋಡ್ರಿ, ಯಾರು? ಅವನು ಮಾಡಿರುವ ಕೇಡು ಅವನನ್ನು ಅಟ್ಟಿಸಿ ಅಟ್ಟಿಸಿ ಕೊಲ್ಲುತ್ತದೆ. ದುಷ್ಟನನ್ನು, ನೀತಿವಂತನನ್ನಲ್ಲ, ದುಷ್ಟನನ್ನು ಕೊಲ್ಲುತ್ತದೆ, ಅದು ನೀತಿವಂತನಲ್ಲ. ಹಲೋ, ನಿನಗೆ ಬಂದಿರತಕ್ಕಂಥ ಶಾಪ, ರೋಗ, ವ್ಯಾಧಿಗಳು ನೀನು ತಂದೆ ತಾಯಿಗಳನ್ನು ಸನ್ಮಾನಿಸದೇ ಇರುವುದರಿಂದ ನಿನ್ನ ಶಾಪವು ನಿನ್ನನ್ನು ಅಟ್ಟಿಸಿ ಹೊಡೆತೆ. ಆದ ಹೊರತು ನೀನು ದೇವರಿಂದ ಪರೀಕ್ಷಿಸಲ್ಪಡ್ತಾ ಇದೆ ಎಂಬುದಾಗಿ ನಿನ್ನನ್ನು ನೀನು ನೀತಿವಂತನಾಗಿ ಅನೇಕ ಜನರಿಗೆ ತೋರಿಸ್ಕೊಳ್ತಾ ಇದೆಯಾ? ಪ್ರೈಸ್ ದಿ ಲಾರ್ಡ್ ಜೀಸಸ್. ನಿನ್ನನ್ನು ಪೀಡಿಸ್ತಿರ್ತಕ್ಕಂಥ ಏನಲ್ಲ, ನಿನ್ನ ಮೋಸ, ನಿನ್ನ ವಂಚನ, ನಿನ್ನ ತಂದೆ ತಾಯಿಗಳನ್ನು ನೀನು ಸನ್ಮಾನಿಸದೇ ಇರುವುದರಿಂದ ನಿನಗೆ ಶಾಪವು ಅಟ್ಟಿಸಿ ಹೊಡಿತಾ ಇದೆ. ನೀನು ಸುಖವಾಗಿರ್ಲಿಕ್ಕಾಗೋದಿಲ್ಲ. ತಂದೆ ತಾಯಿಗಳಿಗೆ ಸರೆಂಡರ್ ಆಗಬೇಕು, ಕ್ಷಮಾಪಣೆ ಬೇಡಿಕೊಳ್ಳಬೇಕು, ಅವರ ಹತ್ರ ಅವರನ್ನು ಸನ್ಮಾನಿಸಬೇಕು. ಆಗ ನಿನ್ನ ಜೀವಮಾನ ಕಾಲವೆಲ್ಲ ತೃಪ್ತಿಯುಳ್ಳ ದೀರ್ಘಾಯುವನ್ನು ಪಡ್ಕೊಳ್ತೀನಿ. ಪ್ರೈಸ್ ಲಾರ್ಡ್ ಜೀಸಸ್. ತಂದೆ ತಾಯಿಗಳನ್ನು ಸನ್ಮಾನಿಸದೆ ದ್ರೋಹ ಅಪರಾಧಗಳನ್ನು ಮಾಡಿ ನಿನಗೆ ಬಂದಿರತಕ್ಕಂಥ ಸಂಕಟ ದೇವರು ಕೊಟ್ಟಾನಂತ ಹೇಳಿದ್ರೆ ಒಪ್ಪೋದಿಲ್ಲ ನಾನು. ಯಾಕಂದರೆ ಬೈಬಲಲ್ಲಿ ಸ್ಪಷ್ಟವಾಗಿದೆ, ಪಾಪದ ಸಂಬಳ ಮರಣ. ಪಾಪದಿಂದ ಉಂಟಾಗತಕ್ಕಂಥ ಶಾಪ, ಶಾಪದಿಂದ ಉಂಟಾಗತಕ್ಕಂಥ ಎಲ್ಲ ರೋಗಗಳು ಅದು ಶಾಪವೇ. ಎಲ್ಲ ರೀತಿಯಾದ ಅನಿಷ್ಟವು ಅದು ಶಾಪವೇ. ಎಲ್ಲ ರೀತಿಯಾದ ನಷ್ಟವು ಅದು ಶಾಪವೇ. ಗಂಭೀರವಾಗಿ ಹೇಳ್ತಿರಲ್ವಯ್ಯ? ಈಗ ದುಷ್ಟನನ್ನು, ಅವನ ಕೇಡು ಅವನನ್ನು ಅಟ್ಟಿಸಿ ಅವನನ್ನು ಕೊಂದು ಹಾಕುತ್ತದಂತೆ. ಅವನನ್ನು ಕೊಂದು ಹಾಕೋದಕ್ಕಾಗಿ ದುಷ್ಟನು ದುರ್ಮಾರ್ಗತನವನ್ನು ಮಾಡಿ ಅವನು ತಿಳ್ಕೊಳ್ತಾನೆ, ನನ್ನನ್ನು ಯಾರು ಏನು ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಎಂಬುದಾಗಿ. ಆದರೆ ಅವನ ದುಷ್ಟತನ ಅವನನ್ನು ಅಟ್ಟಿಸಿ ಅವನನ್ನು ಕೊಂದು ಹಾಕುತ್ತದಂತೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಅದಕ್ಕಾಗಿ ನಾವು ಅದಕ್ಕೆ ಸೇಡು ತೀರಿಸ್ಕೊಳ್ಳೋ ಅಕ್ಕರಣ ಇರುವುದಿಲ್ಲ, ಸೇಡು ತೀರಿಸ್ಕೊಳ್ಳೋ ಅಕ್ಕರಣ ಇರುವುದಿಲ್ಲ. ಎಲ್ಲರೂ ಹೇಳ್ತಿರಲ್ವಿಯ? ಈಗ ನಾವು ಆ ವಚನ ಓದಿಕೊಳ್ಳೋಣ. ಎಷ್ಟನೇ ವಚನಕ್ಕೆ ಬಂದಿದ್ದೀನೋ ಓದ್ತೀರಾ ಆ ಮಾತನ್ನು? ನೋಡಿ ಎಷ್ಟು ಚೆನ್ನಾಗಿದೆ. Evil shall slay the wicked and those who hate the righteous shall be condemned. ನೀತಿವಂತನನ್ನು ದ್ವೇಷಿಸುತ್ತಾನೆ, ಅವನು ಶಿಕ್ಷೆಗೆ ಪಾತ್ರನಾಗುತ್ತಾನೆ, ಅವನು ಶಿಕ್ಷಿಸಲ್ಪಡುತ್ತಾನೆ. ಅವನೇನಾಗ್ತಾನೆ? ಬಾಬಾ ಹಾಳಾಗುತ್ತಾನೆ. ಬಹಳ ಚೆನ್ನಾಗಿ ಬರಲಿ. ನೀತಿವಂತನನ್ನು ದ್ವೇಷಿಸುವವನು ಹಾಳಾಗಿ ಬಿಡ್ತಾನೆ. ಬಹಳ ವಂಡರ್ಫುಲ್ ಮೆಸೇಜ್ ಮಾಡಿ ಅದು. ಅದಕ್ಕಾಗಿ ನೀತಿವಂತರಾಗಿ ಯೇಸು ಕ್ರಿಸ್ತ ನಮ್ಮನ್ನು ಮಾಡಿದ ಸುಮ್ಮನೆ ಅಲ್ಲ ನನ್ನ ಪ್ರಿಯ ಸಹೋದರಿ, ಸುಮ್ಮನೆ ಅಲ್ಲ. ಏನೋ ಒಂದು ಆ ಕಾಂಜಿ ಪಿಂಜಿ ಕೆಲವು ಪುಸ್ತಕಗಳನ್ನು ಓದಿಕೊಂಡಿದ ಮೇಲೆ ನಾವು ಬುದ್ಧಿವಂತರೆಂಬುದಾಗಿ ತಿಳ್ಕೊಳ್ತೇವೆ. ಬೈಬಲನ್ನು ಕೂಡ ಸ್ವಲ್ಪ ಓದಿಕೊಂಡು ಅದರ ಅಧ್ಯಯನ ಮಾಡಿದರೆ ಸತ್ಯ ಏನಿದೆ ಎಂಬುದಾಗಿ ನಮ್ಗೆ ತಿಳಿಯುತ್ತದೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಅದಕ್ಕೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ನೀತಿವಂತನನ್ನು ದ್ವೇಷಿಸುವವನು ಹಾಳಾಗಿ ಹೋಗ್ತಾನೆ ಹೊರತು ನೀತಿವಂತನು ಹಾಳಾಗಿ ಹೋಗುವುದಿಲ್ಲ. ಹಲ್ಲೆಲೂಯಾ. ನೀತಿವಂತನು ಸುರಕ್ಷಿತವಾಗಿರ್ತಾರೆ. ಈ ಸತ್ಯವನ್ನು ಯಾರು ಅಲ್ಲಗಳಿಲಿಕ್ಕೆ ಆಗುವುದಿಲ್ಲ. ದಿಸ್ ಇಸ್ ದ ಲಿಟರಲ್ ಫ್ಯಾಕ್ಟ್. ವಾಸ್ತವಿಕ ಸತ್ಯ ಇದು, ದ ಲಿಟರಲ್ ಟ್ರೂತ್. ನೆಕ್ಸ್ಟ್ ನೋಡಿ ಎಷ್ಟು ಚೆನ್ನಾಗಿದೆ ಅದು. ದ ಲಾರ್ಡ್ ವಿಲ್ ರಿಡೀಮ್ಸ್ ದ ಸೋಲ್ ಆಫ್ ಹಿಸ್ ಸರ್ವೆಂಟ್ ಅಂಡ್ ನನ್ ಆಫ್ ದೋಸ್ ಹೂ ಟ್ರಸ್ಟ್ ಇನ್ ಹಿಮ್ ಶಲ್ ಬಿ ಕಂಡಮ್ಡ್. ಕರ್ತನು ತನ್ನ ಆರಾಧಕರನ್ನು, ತನ್ನ ಸೇವಕರನ್ನು, ಅವರ ಪ್ರಾಣವನ್ನು ವಿಮೋಚಿಸುತ್ತಾನೆ. ಆತನಲ್ಲಿ ಭರವಸೆ ಇಡುವವನು ಹಾಳಾಗುವುದಿಲ್ಲ. ಅಂದ್ರೆ ಯಾರು ಹಾಳಾಗ್ತಾರೆ? ದುಷ್ಟರು ಹಾಳಾಗ್ತಾರೆ ಹೊರತು ಶಿಷ್ಟನು ಹಾಳಾಗುವುದಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರಿ ನನ್ನ ಪ್ರಿಯ ಸಹೋದರಿ. ಎಷ್ಟು ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರಿ. ಹೌದು, ಶಿಷ್ಟರು ನಾಶವಾಗುವುದಿಲ್ಲ, ಆದರೆ ದುಷ್ಟರು ನಾಶವಾಗ್ತಾರೆ.
ಎಷ್ಟು ಕ್ಲಾರಿಟಿ ಆಗಿದೆ. ಇಲ್ಲೇ ನಾವು ನೋಡ್ತಾ ಇದ್ದೇವೆ ನನ್ನ ಪ್ರಿಯ ಸಹೋದರರೇ, ಎಷ್ಟು ಜಾಣವಾಗಿ, ಎಷ್ಟು ಸ್ವಚ್ಛವಾಗಿ ಬರಲ್ಪಟ್ಟಿದೆ. ಈ ಸತ್ಯದಿಂದ ನಾವು ವಂಚಿತರಾಗಬಾರದು. ನೀತಿವಂತರಿಗೆ ಬರುವ ಸಂಕಟಗಳು ಅನೇಕ. ಹೌದು, ನೀತಿವಂತರಿಗೆ ಬರುವ ಸಂಕಟ ಅನೇಕ ಇದ್ದರೂ ಕರ್ತನು ಅವರನ್ನು ಅವುಗಳಿಂದ ತಪ್ಪಿಸುತ್ತಾನಂತಿದೆ. ಅನೇಕ ಜನರು ಯೋಬನ ಜೀವನವನ್ನು ಅಡ್ಡ ಇಟ್ಕೊಂಡು ತಾವು ದೊಡ್ಡ ನೀತಿವಂತರೆಂಬುದಾಗಿ ಪ್ರಿಟೆಂಡ್ ಮಾಡ್ತಾರೆ, ಸೋಂಗು ಮಾಡ್ತಾರೆ. ಹಲ್ಲೆಲೂಯಾ. ಇಲ್ಲ, ನೀತಿವಂತನು ಯೋಬನು ಕೂಡ ತಾನು ತನ್ನ ಬಾಯಿಂದ ತಪ್ಪು ಮಾಡಿದರೆಂಬುದಾಗಿ ತಾನೇ ತನ್ನ ತಪ್ಪುಗಳನ್ನು ಒಪ್ಪಿಕೊಂಡಿದ ಮೇಲೆ ಅವನು ಪಶ್ಚಾತ್ತಾಪ ಪಟ್ಟ ಮೇಲೆ 42ನೇ ಅಧ್ಯಾಯ 6ನೇ ವಚನದಲ್ಲಿ, ತದನಂತರ ಅವನ ಮೇಲೆ ಬಂದಿರತಕ್ಕಂಥ ಎಲ್ಲ ಆ ಶಾಪವು, ಆ ರೋಗವು, ಆ ವ್ಯಾಧಿಯು ಯೋಬನಿಗೆ ಬಿಟ್ಟು ಹೋಯಿತು ಎನ್ನತಕ್ಕಂಥ ಸತ್ಯದಿಂದ ನಾವು ವಂಚಿತರಾಗಬಾರದು. ಯೋಬನಾದರೂ ತಪ್ಪನ್ನು ಒಪ್ಪಿಕೊಂಡು ಅವನು ಮತ್ತೆ ತಿರುಗಿ ಸನ್ಮಾರ್ಗಕ್ಕೆ ಬಂದು ಅವನು 140 ವರ್ಷ ಸುಕ್ಷೇಮವಾದ ಆಶೀರ್ವಾದಂಥ ನೀತಿವಂತನ ಜೀವನವನ್ನು ಜೀವಿಸಿದ್ದಾನೆ. ಅವನಾದರೂ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ. ಆದರೆ ನಾವೇನು ಮಾಡ್ತಾ ಇದ್ವಿ, ಆ ಯೋಬನ ಜೀವನವನ್ನು ಅಡ್ಡೆ ಮಾಡಿಕೊಂಡು ನಾವೇನೂ ತಪ್ಪು ಮಾಡಿಲ್ಲ, ನಾವು ನೀತಿವಂತರಾಗಿರೋದ್ರಿಂದ ನಮಗೆ ಕೇಡು ಬಂದಿದೆ ಎಂಬುದಾಗಿ ಸೋಂಗು ಮಾಡ್ಕೋತಾ ಇದ್ದಿರ್ತಕ್ಕಂಥ ಅಮಾಯಕರು ಸ್ವಲ್ಪ ಅಮಾಯಕತ್ವದಿಂದ ಹೊರಕ್ಕೆ ಬರೋಣ. ಪ್ರೈಸ್ ದ ಲಾರ್ಡ್ ಜೀಸಸ್, ಪ್ರೈಸ್ ದ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ಅದಕ್ಕಾಗಿ ಈಗ ಇದನ್ನೆಲ್ಲ ಓದಿದ ಮೇಲೆ ಕೆಳಗಿಂದಷ್ಟೇ ಓದಿಸ್ತಾರೆ. ಆದರೆ ಮೇಲಿಂದ ಬಂದಿರುವಾಗ ದುಷ್ಟನಿಗೆ ಯಾಕೆ ಕೇಡು ಬರ್ತದೆ, ಶಿಷ್ಟನಿಗೆ ಯಾಕೆ ಒಳ್ಳೆಯದಾಗುತ್ತದೆ ಎಂಬುದಾಗಿ ಕೂಡ ಬರಲ್ಪಟ್ಟಿದೆ. ಅದಕ್ಕಾಗಿ ಇಲ್ಲಿ ಸ್ವಲ್ಪ ಮೇಲೆ ಬಂದಿರುವಾಗ ಅದ್ಭುತವಾದಂಥ ರಚನೆ ಇದೆ. 15ನೇ ವಚನದಲ್ಲಿ ನೋಡ್ರಿ, ದುಷ್ಟನು ಹೇಗೆ ತನ್ನ ಜೀವನವನ್ನು ಕಾಪಾಡಿಕೊಳ್ತಾರೆ ಎಂಬುದಾಗಿ ಹೇಳ್ಕೋದೆ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಆಮೇಲೆ ನಾವು 8ರಿಂದ ಬರೋಣ. ಯಾಕಂದರೆ ಇದೇ ಅಧ್ಯಾಯದಲ್ಲಿ ದೇವರ ಒಳ್ಳೆತನವು, ಮೇಲು, ಆತನ ಶುಭಗಳು ಎಲ್ಲ ಬರೆಯಲ್ಪಟ್ಟಿದೆ. ಆದರೆ ನಮ್ಮನ್ನು ಇವೆಲ್ಲ ಬಿಡಿಸಿ ಯಾವುದೋ ಒಂದು ವಚನದಲ್ಲಿರುವ ಅರ್ಧ ವಚನ ಓದಿಸಿ ನಮ್ಮನ್ನು ಅಪಾರ್ಥ ಮಾಡಿಸಿರುವಾಗ ಸ್ವಲ್ಪ ಜಾಗರೂಕರಾಗಿರೋಣ. ಯಾಕಂದರೆ ದುರ್ಬೋಧಕರು ಸಹಜವಾಗಿ ದುರ್ಬೋಧನೆಯಲ್ಲಿ ನಡೆಸ್ತಕ್ಕಂಥರಾಗಿರ್ತಾರೆ. ಕರ್ತನಾದ ಯೇಸು ಕ್ರಿಸ್ತನು ರಕ್ತದಿಂದ ನಮ್ಮ ನೀತಿವಂತರಾಗಿ ಯಾಕೆ ಮಾಡಿದರಂದರೆ, ಈ ನೀತಿವಂತರಿಗೆ ದೊರಕಬೇಕಾಗಿರ್ತಕ್ಕಂಥ ಎಲ್ಲ ಸುಖ, ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯ, ಐಶ್ವರ್ಯ, ಮಾನಸನ್ಮಾನ ಎಲ್ಲ ಅವರಿಗೆ ದೊರಕಲಿ ಎಂಬುದಾಗಿ ಅನ್ನತಕ್ಕಂಥ ಸತ್ಯದಲ್ಲಿ ನೋಡ್ತಾ ಇದ್ದೇವೆ. ನೀತಿವಂತನಿಗೆಲ್ಲ ಮೇಲೆ ಆಗುವುದು. ಓ ಪ್ರೈಸ್ ದ ಲಾರ್ಡ್ ಜೀಸಸ್. ಎಷ್ಟು ಕೇಡುಗಳು ಬಂದರೂ ಅದೆಲ್ಲ ಆತನ ಮೇಲಿಗಾಗಿ ಆಗೋದು ಹೊರತು ಕೇಡಾಗುವುದಿಲ್ಲ. ಯೋಸೇಫನನ್ನು ಮಾರಿದರು, ಆದರೆ ಯೋಸೇಫನ ಕೇಡಾಯ್ತಾ? ಹಲ್ಲೆಲೂಯಾ. ಯೋಸೇಫನನ್ನು ಮಾರಿದರು. ಎಲ್ಲೇ ಮಾರಿದ್ರು ಅಲ್ಲೇ ಆತನು ಐಗುಪ್ತ ದೇಶದ ಆ ಪರೋವರ್ಸನ ಅಂಗರಕ್ಷಕನ ಆಫೀಸರ್, ದ ಚೀಫ್ ಆಫೀಸರ್ ಆಫ್ ದ ಬಾಡಿ ಗಾರ್ಡ್ ಪೋತಿಫಾರ್. ಈ ಪೋತಿಫಾರನ ಅಧೀನದಲ್ಲಿ ಗುಲಾಮನಾಗಿ ಮಾರಲ್ಪಟ್ಟ ನೀತಿವಂತನು ಯೋಸೇಫನು. ಗುಲಾಮನಾಗಿ ಮಾರಲ್ಪಟ್ಟನು. ಆದರೆ ಕೆಲವೇ ದಿವಸದಲ್ಲಿ ಆ ಒಂದು ಪೋತಿಫಾರನ ಎಲ್ಲ ಆಸ್ತಿ ಪಾಸ್ತಿಗಳಿಗೆ CEO ಆಗಿದ್ದನು. ಏನಾಗಿದ್ದನು? ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ದೇವರಲ್ಲಿ ಮಾರ್ಪಾಟ ಮಾಡಿದ. ಅಂದರೆ ಅವನು ಯಾವ ಕೇಡು ಮಾಡ್ಲಿಕ್ಕೆ ನೋಡ್ತಾ ಇದ್ರೆ ಆ ನೀತಿವಂತರಿಗೆ ಇನ್ನು ಮೇಲೆ ಆಗ್ತಾ ಇದೆ ಹೊರತು ಅವನಿಗೆ ಕೇಡಿನಲ್ಲಿ ಮಾಡ್ಲಿಕ್ಕೆ ಆಗುವುದಿಲ್ಲ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ, ನೋಡ್ತಾ ಇದ್ರಲ್ಲ, ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ನನ್ನ ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಯೋಸೇಫನಿಗೆ ಒಂದು ದರ್ಶನ ಮಾತ್ರ ಇತ್ತು. ಏನು? ನಾನು ಒಂದು ದಿವಸ ಒಡೆಯನಾಗ್ತೀನಿ ಎಂಬುದಾಗಿ. ಆದರೆ ಅವನ ಕಣ್ಣು ಕಾಣಲಿಲ್ಲ, ಮನಸ್ಸು ಊಹಿಸಲಿಲ್ಲ. ಅದಕ್ಕಿಂತ ಮಹತ್ವವಾದ ಐಗುಪ್ತ ದೇಶದ ಸಾಮ್ರಾಜ್ಯಕ್ಕೆ ಒಡೆಯನಾಗತಕ್ಕಂಥ, ರಾಜ್ಯಪಾಲನಾಗತಕ್ಕಂಥ ಒಂದು ದೊಡ್ಡ ಒಳ್ಳೆಯದನ್ನು ದೇವರು ಅವನಿಗಾಗಿಟ್ಟಾನಂತೆ ಅವನಿಗೇ ಗೊತ್ತಿಲ್ಲಾಗಿತ್ತು. ಆದರೆ ಅವನು ದರ್ಶನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ. ಅವನ ಅಣ್ಣ ತಮ್ಮಂದರು ಅವನಿಗೆ ಕೇಡಾಗಲಿ ಎಂಬುದಾಗಿ ಭಾವಿಸಿದರು. ಆದರೆ ಅದರಿಂದ ಅವನಿಗೆ ಮೇಲ. ಇದು ನೀತಿವಂತನಿಂದ ಉಂಟಾಗತಕ್ಕಂಥ ಶ್ರೇಷ್ಠವಾದಂಥ ಕಾರ್ಯ. ಅದಕ್ಕೆ ನೀತಿವಂತನಿಗೆ ಸಂಭವಿಸುವ ಸಂಕಟಗಳು ಅನೇಕ ಇದ್ದರೂ ಯೆಹೋವನು, ಕರ್ತನಾದ ದೇವರು, ಎಲ್ಶಡಾಯಾದ ದೇವರು, ಎಲಿಯೋನ್ ಆದ ದೇವರು, ಎಲೋಹಿಮ್ ಆದ ದೇವರು ಆದ ಕರ್ತನಾದ ಯೆಹೋವನು ಅವನನ್ನು ಎಲ್ಲ ಸಂಕಟಗಳಿಂದ ತಪ್ಪಿಸಿ ಉನ್ನತ ಸ್ಥಿತಿಗೆ ತರುತ್ತಾನೆ. ದಿಸ್ ಈಸ್ ವಾಟ್ ವಿ ಮಿಸ್ಅಂಡರ್ಸ್ಟುಡ್, ಮೈ ಡಿಯರ್ ಬ್ರದರ್.
ಹಲ್ಲೆಲೂಯಾ. ಲೆಟ್ ಇಸ್ ಗೋ ಬ್ಯಾಕ್ ಟು ದ ವರ್ಸ್. ಯಾಕಂದ್ರೆ ಯಾರಿಗೆ ಬೈಬಲ್ ಕಂಠಪಾಠ ಮಾಡಿ ಯಾರಿಗೆ ಗೊತ್ತಿರ್ತದಲ್ಲ, ಯಾರಿಗೆ ಬೈಬಲ್ ಗೊತ್ತಿರ್ತದಲ್ಲ, ಅವರನ್ನು ಯಾರು ಮೋಸ ಮಾಡ್ಲಿಕ್ಕೆ ಆಗೋದೂ ಇಲ್ಲ. ಬೈಬಲ್ ಗೊತ್ತಿದ್ದವರಿಗೆ. ಯಾರು ಈ ಕಾಂಜಿ ಪಿಂಜಿ ಓದ್ಕೊಂಡಿರ್ತಾರಲ್ಲ, 50ನೇ ಅಧ್ಯಾಯ ಕಮನ್ ಗಾಯ್ಸ್. ಆದಿಕಾಂಡದಲ್ಲಿ ನಾವು ಆ ಮಾತನ್ನು ನೋಡ್ತೇವೆ, ಶುಭ್ರವಾದಂಥ ಮಾತು. ನೀವಾದರೆ ನನಗೆ ಕೇಡು ಮಾಡಲು ಬಂದಿದ್ರಿ, ಆದರೆ ದೇವರು ನನಗೆ ಮೇಲಾಗುವಂತೆ ಮಾಡಿದನು. ವಾಹ್, ವಂಡರ್ಫುಲ್ ವರ್ಸ್ ಅದು. ನನಗೆ ಬಹಳ ಇಷ್ಟವಾದಂಥ ವಾಕ್ಯ ಅದು. ನನ್ನ ಜೀವನವನ್ನು ಅದ್ಭುತವಾಗಿ ಒಂದು ರೀತಿಯಾದಂಥ ಬದಲಾವಣೆ ತಂದಿರ್ತಕ್ಕಂಥ ವಾಕ್ಯ. ಎಷ್ಟನೇ ವಾಕ್ಯ ಅದು? ಆದಿಕಾಂಡ 45ನೇ ಅಧ್ಯಾಯ. ಬರೋಣ ಇಲ್ಲೇ ಏನಂಥೇಳಿ ಕ್ಲಿಯರ್ಲಿ ಹೇಳ್ತಾ ಇದ್ದಾನೆ ಅಂತ ಸ್ಪಷ್ಟವಾಗಿ. ನೀವಾದರೆ ನನಗೆ ಕೇಡು ಮಾಡಲು ಸಂಕಲ್ಪಿಸಿದ್ರಿ, ಆದರೆ ನನಗೆ ಮೇಲೆ ಆಯಿತು. ಅಲ್ಲಿದೆ 50ನೇ ಅಧ್ಯಾಯ 20ನೇ ವಚನ ಸ್ಪಷ್ಟವಾಗಿ ಬರಲ್ಪಟ್ಟಿದೆ. ಸಹೋದರಿಗೆ ಹೇಳ್ತಾನೆ ಈ ಯೋಸೇಫನು, ನೀತಿವಂತನಾದ ಯೋಸೇಫನು, ನೀವಾದರೆ ನನಗೆ ಕೇಡು ಮಾಡಬೇಕೆಂಬುದಾಗಿ ಯೋಚಿಸಿದ್ರಿ, ಆದರೆ ನೋಡ್ರಿ, ಆದರೆ ಇಂಗ್ಲಿಷಲ್ಲಿ ಬಟ್ ಅನ್ನೋ ಪದ ಇಲ್ಲದೆ, ನೀತಿವಂತರಿಗೆ ಸಂಭವಿಸುವ ಸಂಕಟಗಳು ಅನೇಕ, ಆದರೆ ಇಂಗ್ಲಿಷಲ್ಲಿ ಬಟ್ ಅನ್ನೋ, ಆದರೆ ದೇವರು ಅವೆಲ್ಲವುಗಳಿಂದ ಅದನ್ನು ತಪ್ಪಿ ದೇವರು ನನಗೆ ಮೇಲಾಗಬೇಕೆಂದು ಆತನ ಚಿತ್ತದಲ್ಲಿ ನನಗೆ ಮೇಲಾಗಬೇಕೆಂದೇ ಸಂಕಲ್ಪಿಸಿದ್ದಾನೆ. ನೀವೆಲ್ಲ ಎಷ್ಟು ಕೇಡಾಗಬೇಕೆಂಬುದಾಗಿ ಯೋಚನೆ ಮಾಡಿದ್ರು, ನನಗೆ ಕೇಡಾಗುವುದೇ ಇಲ್ಲ. ಆಮೇನ್. ಈಗ ಅನುಭವಕ್ಕೆ ಬಂದ ಪ್ರಕಾರ ಈಗ ಅನೇಕ ಪ್ರಾಣಿಗಳಿಗೆ, ಜೀವಗಳಿಗೆ, ಮಾನವರಿಗೆ ಸಂರಕ್ಷಣೆ ಉಂಟಾಗುವಂತೆ ಮಾಡಿದನು. ನನ್ನನ್ನು ಎಲ್ಲರಿಗೆ ಸಂರಕ್ಷಣೆ ಉಂಟಾಗುವಂತೆ ನನ್ನನ್ನು ಮಾಡಿದನು. ಎಲ್ಲರೂ ಹೇಳ್ತಿರಲ್ವಯ್ಯ, ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಎಲ್ಲರಿಗೆ ರಕ್ಷಣೆ ಉಂಟಾಗುವಂತೆ ಮಾಡಿದನು ಹೊರತು ಯೋಸೇಫನನ್ನು ಸಂಕಟದಲ್ಲಿ ಹಾಗೆ ಬಿಟ್ಟು ಕೊಡಲಿಲ್ಲ. ಸಂಕಟದಲ್ಲಿ ತಪ್ಪಿಸಿ ಅವನನ್ನು ಉನ್ನತ ಸ್ಥಿತಿಗೆ ತಂದನು. ಅನೇಕ ಜನರು ನೀತಿವಂತನನ್ನು ಎಳೆದು ಭೂಮಿಗೆ ಅಂದರೆ ನೀತಿವಂತನನ್ನು ಎಳೆದು ಅವನ ಕಾಲುಗಳು ಎಳೆದು ಅವನ ಮೇಲೆ ಬರೆದಂತೆ ಅನೇಕ ರೀತಿಯಾದ ಪ್ರಯತ್ನಗಳು ಮಾಡಬಹುದು. ಅವರು ಎಷ್ಟು ಕಾಲು ಎಳೆದ್ರು, ಅವರೆಷ್ಟು ಕೇಡು ಮಾಡಿದ್ರು, ಕರ್ತನಲ್ಲಿ ನಂಬಿಕೆ ಇಟ್ಟಿರತಕ್ಕಂಥ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿರ್ತಕ್ಕಂಥ ನೀತಿವಂತನಿಗೆ ಇನ್ನೂ ಮೇಲೆ ಆಗ್ತದೆ ಹೊರತು ಕೆಟ್ಟದಾಗುವುದಿಲ್ಲ. ಕೀರ್ತನೆ 34:19ನೇ ವಚನವನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡಿದ್ದನ್ನು ಇವತ್ತು ಸರಿಯಾದ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿಕ್ಕೆ ನಾನು ಅವರನ್ನು ಪ್ರಯತ್ನ ಪಡ್ತಾ ಇದ್ದೇನೆ. ಎಲ್ಲರೂ ನನ್ನ ಜೊತೆಯಲ್ಲಿ ಬಹಳ ಆಶ್ಚರ್ಯವಾಗಿ ಆಸಕ್ತಿಯಿಂದ ಈ ವಚನವನ್ನು ಕೇಳೋದಾದರೆ ನಿಮ್ಮ ಜೀವನದಲ್ಲಿ ಯಾವತ್ತೂ ಕೇಳಬಾರದಂತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಳ್ಳೋದೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಇದೇ ವಚನದಲ್ಲಿ ಇದೇ 34ನೇ ಅಧ್ಯಾಯದಲ್ಲಿ ನಾವು ಇಲ್ಲೇ ನೋಡಿದ್ದೇವೆ. ಏನಂತ ಹೇಳ್ಕೊಂಡು 15ನೇ ವಚನದಲ್ಲಿ, ದ ಐಸ್ ಆಫ್ ದ ಲಾರ್ಡ್ ಆರ್ ಆನ್ ದ ರೈಚಸ್ ಅಂಡ್ ಹೀಸ್ ಇಯರ್ಸ್ ಆರ್ ಓಪನ್ ಟು ದೇರ್ ಕ್ರೈ. ಅಂದ್ರೆ ಕರ್ತನ ಕಣ್ಣುಗಳು ನೀತಿವಂತನ ಮೇಲೂ ಇರುವುದು, ಆತನ ಕಿವಿಗಳು ಅವರ ಮೊರೆಯನ್ನು ಕೇಳುವುದು. ಮೈ ಗಾಡ್, ನೀತಿವಂತನಿಗೆ ಸಂಭವಿಸುವ ಸಂಕಟಗಳು ಅನೇಕ ಇದ್ದರೂ ಆದರೂ ಕರ್ತನು ಅವನನ್ನು ಸಂಕಟಗಳಿಂದ ತಪ್ಪಿಸುತ್ತಾನೆ ಹೊರತು ಸಂಕಟಗಳಲ್ಲಿ ಸಿಗಿಸುವುದಿಲ್ಲ. ಬಹಳ ದಿನಗಳು ನೀನು ಸಂಕಟದಲ್ಲಿದ್ದುಕೊಂಡು ಅಲ್ಲಾಡ್ತಾ ಇದ್ದೆ ಅಂದರೆ ಅದು ನಿನ್ನ ತಪ್ಪು, ನಿನ್ನ ದ್ರೋಹ, ನಿನ್ನ ಅಪರಾಧದಿಂದ ಅಲ್ಲಾಡ್ತಾ ಇರಬಹುದು. ಆದರೆ ನೀನು ನೀತಿವಂತನಾಗಿದ್ದರೆ ಅದರ ಒಳಗಿಂದ ತಪ್ಪಿಸ್ತಾನೆ ನಿನ್ನನ್ನು. ಕರ್ತನಾದ ಯೇಸು ಕ್ರಿಸ್ತನಿಂದ ರಕ್ತದಿಂದ ತೊಳೆಯಲ್ಪಟ್ಟು ನೀತಿವಂತನಾಗಿ ಎನಿಸಲ್ಪಟ್ಟಿರುವ ನೀನು ನೀತಿವಂತನಾಗೇ ತನ್ನನ್ನು ಕಾಪಾಡಿಕೊಂಡ್ರೆ ನಿನ್ನ ಮೇಲೆ ಎಷ್ಟು ಕೇಡು ಬಂದರೂ ನಿನ್ನನ್ನು ಎಬ್ಬಿಸ್ತಾನೆ. ಅದಕ್ಕೆ ಯೇಸು ಕ್ರಿಸ್ತನು ರಕ್ತದಿಂದ ನಮ್ಮನ್ನು ನೀತಿವಂತರಾಗಿ ಮಾಡಿದ್ದು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರಿ. ಈಗ ಸ್ವಲ್ಪ ದೇವರ ಮೇಲನ್ನು ಅದೇ ವಚನದಲ್ಲಿ ನೋಡೋಣ. ಯಾಕಂದರೆ ನೀತಿವಂತರಿಗೆ ಸಂಭವಿಸುವ ಸಂಕಟಗಳು ಅನೇಕ ಅಂತಿಷ್ಟೇ ಹೇಳ್ತಾರೆ. ಆದರೆ ಅವುಗಳು ಎಷ್ಟಾದರೂ ಕರ್ತನು ಅವುಗಳಿಂದ
ಅವನನ್ನು ಅವೆಲ್ಲವುಗಳಿಂದ ತಪ್ಪಿಸುತ್ತಾನೆ, ಅವೆಲ್ಲವುಗಳಿಂದ ತಪ್ಪಿಸ್ತಾನಂತಿದೆ. ಇದನ್ನು ಅಪಾರ್ಥ ಮಾಡಿಸಿದ್ದಾರೆ ಬಹಳ ಅಮಾಯಕರು. ಈಗ ಅದೇ ವಚನದಲ್ಲಿ ದೇವರು ನಮಗೆ ಮೇಲು ಮಾಡುವುದನ್ನು ಓದೋಣ. ಅದರೊಳಗೆ ಕೇಡಾಗುವುದನ್ನು ಓದಿದ್ದಾರೆ, ಅದರೊಳಗೆ ಮೇಲಾಗುವುದನ್ನು ಯಾಕೆ ಓದಬಾರದು? ಓಕೆ, 34ನೇ ಅಧ್ಯಾಯ 8ನೇ ವಚನದಲ್ಲಿ ಆ ಸಂಗತಿಯನ್ನು ನಾವು ನೋಡ್ತಾ ಇದ್ದೇವೆ. ಯೆಹೋವನು ಉತ್ತಮನೆಂದು, ಅಂದ್ರೆ ಯೆಹೋವನು ಒಳ್ಳೆಯವನೆಂದು ರುಚಿಸಿ ನೋಡೋಣ. ಓದ್ತೀರ? ಹಾಗೆ ಓದ್ತೀರ, ನಾನು ಟ್ರಾನ್ಸ್ಲೇಟ್ ಮಾಡ್ಕೋತೇನೆ. ಯೆಹೋವನು ಒಳ್ಳೆಯವನೆಂದು ರುಚಿಸಿ ನೋಡೋಣ. ನೋಡಿರಿ, ಆತನಲ್ಲಿ ಆಶ್ರಯಿಸಿಕೊಂಡಿದ್ದವನು, ಆತನಲ್ಲಿ ಆಶ್ರಯಿಸಿಕೊಂಡಿದ್ದ ಮನುಷ್ಯನು ಧನ್ಯನು. ಆತನನ್ನು ಆಶ್ರಯಿಸಿಕೊಂಡಿರುವ ಮನುಷ್ಯನು ಧನ್ಯನು ಅಂದ್ರೆ ಅರ್ಥನು ದುರದೃಷ್ಟವಂತನಲ್ಲ, ಧನ್ಯನು. ಮುಂದೆ ಆತನ ಪವಿತ್ರರೇ, ಪರಿಶುದ್ಧರೇ ಅಂದ್ರೆ ನೀತಿವಂತರೇ. ನೀವು ಕರ್ತನಿಗೆ, ಪರಿಶುದ್ಧರಿಗೆ ಮತ್ತೆ ಹೇಳ್ತಾನೆ, ನೀವು ಕರ್ತನಿಗೆ ಭಯಪಡ್ರಿ. ಕರ್ತನಿಗೆ ಭಯಪಡದೆ ನಡೆಯುವಾಗ ಬಂದಿರತಕ್ಕಂಥ ಸಂಕಟಗಳು, ವ್ಯಾಧಿಗಳು, ಸಮಸ್ಯೆಗಳು, ಮಾರಕ ರೋಗಗಳು, ದೇವರ ಭಯಲ್ಲದೆ ಜೀವಿಸಿರುವಾಗ ಬಂದಿರತಕ್ಕಂಥ ವ್ಯಾಧಿಗಳು ನಿಮ್ಮನ್ನು ಪೀಡಿಸ್ತಾರವಾಗ ಅದು ದೇವರು ನನ್ನನ್ನು ಶೋಧಿಸ್ತಾನೆ ಎಂಬುದಾಗಿ ನಾವು ದೇವರನ್ನು ಆರೋಪಿಸಬಾರದು. ನಮ್ಮಲ್ಲಿ ಯಾವುದೋ ತಪ್ಪಿದೆ, ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳಬೇಕು ಹೊರತು ದೇವರು ಕೇಡು ಮಾಡಿದನೆಂಬುದಾಗಿ ಹೇಳಿ ದೇವರನ್ನು ವ್ಯರ್ಥವಾದ ಕಾರ್ಯಗಳಿಗೆ ದೇವರ ನಾಮವನ್ನು ಎತ್ತಬಾರದು. ಎತ್ತಿದ್ದವನು ಅವನು ಅಪರಾಧಿ ಎಂದೆನಿಸಲ್ಪಡನು, ಅವನ ಶಿಕ್ಷೆ ಅವನಿಂದ ತಪ್ಪದು ಎಂಬುದಾಗಿ 10 ಆಜ್ಞೆಗಳಲ್ಲಿ 3ನೇ ಆಜ್ಞೆಯಲ್ಲಿ ಬರೆಯಲ್ಪಟ್ಟಿದೆ. ಇದೇ ವ್ಯರ್ಥವಾದ ಕಾರ್ಯಗಳಿಗೆ ನೀವು ಎತ್ತೋದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್ ಜೀಸಸ್. ಮುಂದೆ ಓದ್ತೀರಿ. ಆತನಿಗೆ ಭಯಪಡುವವರೇ, ಪರಿಶುದ್ಧರೇ. ಮತ್ತೊಂದು ಸರ್ವತ್ರ ಮಾಲಿಂದ ಆತನ ಪರಿಶುದ್ಧರೇ, ನೀನು ಕರ್ತನಿಗೆ ಭಯಪಡಿ. ಆತನಿಗೆ ಭಯಪಡುವವರಿಗೆ ಏನು ಕೊರತೆ ಇಲ್ಲ. ಪ್ರಾಯದ ಸಿಂಹಗಳು ಕೊರತೆಯಾಗಿ ಹಸಿಯುತ್ತವೆ, ಆದರೆ ಕರ್ತರನ್ನು ಹುಡುಕುವವರಿಗೆ ಯಾವ ಮೇಲಿಗೆ, ಯಾವ ಒಳ್ಳೆಯದಕ್ಕಾದರೂ ಅವನಿಗೆ ಕೊರತೆ ಆಗುವುದಿಲ್ಲಂತೆ. ಇದು ಎಷ್ಟು ಚೆನ್ನಾಗಿಲ್ಲ ಬರಲಿ. ಅಂದ್ರೆ ಕರ್ತನನ್ನು ಹುಡುಕುವನು, ಪರಿಶುದ್ಧನು, ನೀತಿವಂತನು, ದೇವರಿಗೆ ಭಯಪಡೋನಿಗೆ ಯಾವ ಮೇಲೂ ಕಡಿಮೆ ಆಗುವುದಿಲ್ಲಂತಿದೆ. ನನ್ನ ಮಿತ್ರನೇ, ನನ್ನ ಅಮಾಯಕ ಮಿತ್ರನೇ, ಯಾಕೆ ಜನರಿಗೆ ದುರ್ಬೋಧನೆಯಲ್ಲಿ ಆ ತಪ್ಪು ಮಾಹಿತಿಯನ್ನು ನೀಡಿ ನೀತಿವಂತರಿಗೆ ಸಂಭವಿಸುವ ಕಷ್ಟಗಳು ಅನೇಕ ಎಂಬುದಾಗಿ ಹೇಳಿ ಅವನಿಗೆ ಕಷ್ಟಪಡೋರಿಗೆ ಹೊರೆಯುತ್ತಾರೆ. ನನ್ನ ಬಳಿಗೆ ಬರಿ ಎಂಬುದಾಗಿ ಹೇಳುವುದನ್ನು ಬಿಟ್ಟು ಗಂಭೀರವಾಗಿ ಹೇಳ್ತಿರಲ್ವಯ್ಯ. ನನ್ನ ಪ್ರಿಯ ಸಹೋದರಿ ಎಷ್ಟು ಸುಂದರವಾಗಿ ಬರಲ್ಪಟ್ಟಿದೆ. ಇದು ನೀತಿವಂತನ ವಿಷಯದಲ್ಲಿ ಬರಲ್ಪಟ್ಟಿದೆ ನನ್ನ ಪ್ರಿಯ ಸಹೋದರಿ. ಅದರೊಳಗೆ ಕೆಳಗಿರತಕ್ಕಂಥ ಈ ಅಮಾಯಕ, ತಿಳುವಳಿಕೆ ಇಲ್ಲದ, ತರಬೇತಿ ಇಲ್ಲದ, ಯಾವುದೇ ಬೈಬಲ್ ತರಬೇತಿ ಇಲ್ಲದ ಅಮಾಯಕರಿಂದ ನಾವು ಜಾಗರೂಕರಾಗಿರೋಣ. ಮುಂದೆ ಓದ್ತೀರಾ ಮಾತನ್ನು. ಮಕ್ಕಳೇ ಅಂದ್ರೆ ದೇವರ ಮಕ್ಕಳೇ, ನೀನು ಬಂದು ನನ್ನ ಮಾತನ್ನು ಕೇಳು. ನಾನು ಕರ್ತನ ಭಯವನ್ನು ನಿನಗೆ ಕಲಿಸಿಕೊಡುವೆನು. ನಿನ್ನ ಜೀವ ಮಾನ ಕಾಲವೆಲ್ಲ ಒಳ್ಳೆಯದನ್ನು ನೋಡುವಂತೆ ದಿವಸಗಳನ್ನು ಪ್ರೀತಿಸಿ, ದಿವಸಗಳನ್ನು ಪ್ರೀತಿ ಮಾಡಿ ಸುಖ ದಿನಗಳನ್ನು ಕೋರುವ ಮನುಷ್ಯನು ಯಾರು? ಅಂದ್ರೆ ಒಳ್ಳೆಯದನ್ನು ಪ್ರೀತಿಸಿ ಸುಖ ದಿನಗಳನ್ನು ನೋಡಲಿಕ್ಕೆ ಕೋರುವ ಮನುಷ್ಯನು ಯಾರೋ? ಕೇಡಿನಿಂದ ನಿನಗೆ ಕೇಡು ಬರೋದು ಯಾಕಂದ್ರೆ ಅನ್ನೋದು, ಕೇಡಿನಿಂದ ನಿನ್ನ ನಾಲಿಗೆಯನ್ನು, ಮೋಸವನ್ನು ನುಡಿಯದ ಹಾಗೆ ನಿನ್ನ ತುಟಿಗಳನ್ನು ಕಾಯಿ. ನಿನ್ನ ಮೋಸ, ನಿನ್ನ ಕುತಂತ್ರವೇ ನಿನಗೆ ಕೇಡು ತರ್ತಾ ಇದೆ ನನ್ನ ಪ್ರಿಯ ಸಹೋದರಿ. ಕೇಡಿನಿಂದ ನಿನ್ನ ತುಟಿಗಳು ಕೇಡಿನಿಂದ ತೊಲಗಿ ಒಳ್ಳೆಯದನ್ನು ಮಾಡು, ಸಮಾಧಾನವನ್ನು ಹುಡುಕಿ, ಶಾಂತತೆಯನ್ನು, ಸಮಾಧಾನವನ್ನು ಹುಡುಕಿ ಅದನ್ನು ಹಿಂಬಾಲಿಸು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಿಯಾ ನನ್ನ ಪ್ರಿಯ ಸಹೋದರಿ ಎಷ್ಟು ಆಸಕ್ತಿಯಿಂದ ಕೇಳ್ತಾ ಇದ್ರಿ. ಇದು ಕೀರ್ತನೆ, ಇದೇ ವಚನದಲ್ಲಿ ತೋರಿಸ್ಕೊಟ್ಟಿದ್ದೆ ನಾನು. ಏನಂತ ಹೇಳಿ, ನೀತಿವಂತಿಗೆ ಇರತಕ್ಕಂಥ ಮೇಲುಗಳು ಅನೇಕ ಎಂಬುದಾಗಿ.
ನೀತಿವಂತರಿಗೆ ಬರ್ತಕ್ಕಂಥ ಸಂಕಟಗಳು ಅನೇಕ ಎಂಬುದಾಗಿ ಹೇಳ್ತಾ ಇದ್ರೆ, ನೀತಿವಂತರಿಗೆ ಬರ್ತಕ್ಕಂಥ ಮೇಲುಗಳ ಕೊರತೆನೇ ಇಲ್ಲ. ಅನೇಕ ಇದ್ದರೂ ಅವುಗಳಿಂದ ತಪ್ಪಿಸಿ ದೇವರು ಮೇಲನ್ನು ಅನುಭವಿಸುವಂತೆ ಮಾಡ್ತಾನೆ. ಅದಕ್ಕೆ ಕ್ಲಾರಿಟಿ ನೋಡ್ರಿ ಎಷ್ಟು ಚೆನ್ನಾಗಿದೆ. ದೇವರು ನೀತಿವಂತರ ಮೇಲೆ ತನ್ನ ಕಣ್ಣುದೃಷ್ಟಿಯನ್ನಿಟ್ಟಿದ್ದಾನೆ. ಅವರ ಪಕ್ಷದಲ್ಲಿ ಕಿವಿಯನ್ನು ತೆರೆದಿಟ್ಟಿದ್ದಾನೆ, ಅವರ ಮೊರೆಯನ್ನು ಕೇಳೋದಕ್ಕಾಗಿ. ನೆಕ್ಸ್ಟ್ ವಿ ಗೋ ಟು ದ ಸಾಮ್ಸ್ 91. ಅದೇ ಸಾಮ್ಸ್ ಅಲ್ಲಿ ಇರತಕ್ಕಂಥ ವಚನ. ಕಾಂಟ್ರಡಿಕ್ಷನ್ ಆಗಬಾರ್ದು, ಅಂದ್ರೆ ಅದು ತರ್ಕವನ್ನು ನಾವು ಮಾಡ್ಕೋಬಾರ್ದು. ಅದಕ್ಕಾಗಿ ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾದ್ರೆ, ಅದೇ ನೀತಿವಂತನನ್ನು ಹೇಗೆ ತಪ್ಪಿಸುತ್ತಾನೆ, ಉನ್ನತ ಸ್ಥಿತಿಗೆ ತರ್ತಾನೆ ಎಂಬುದಾಗಿ ನೋಡ್ತಾರೆ. ಅದಕ್ಕಾಗಿ ನೀತಿವಂತರಿಗೆ ಸಂಭವಿಸುವ ಸಂಕಟ ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಆತನನ್ನು ತಪ್ಪಿಸಿ ಉನ್ನತ ಸ್ಥಿತಿಗೆ ತರುವನು. ಕೀರ್ತನೆ 91:15 ಅಥವಾ 14. ಅವನು ಯಾರು? ನೀತಿವಂತನು, ಆ ಭಕ್ತನು ನನ್ನಲ್ಲಿ ಆಸಕ್ತ ಚಿತ್ತನಾಗಿರುವುದರಿಂದ ಅವನನ್ನು ನಾನು ರಕ್ಷಿಸುತ್ತೇನೆ, ಎಲ್ಲ ಸಂಕಟಗಳಿಂದ ಅವನು ರಕ್ಷಿಸುತ್ತೇನೆ. ಇದು ರಕ್ಷಣೆಯ ಸುವಾರ್ತೆ. ನನ್ನ ನಾಮವನ್ನು ಅರಿತವನಾಗಿದ್ರೆ ಅವನನ್ನು ನಾನು ಉದ್ಧಾರ ಮಾಡುತ್ತೇನೆ, ಹೊರತು ಅನಿಷ್ಟವಾಗಿ ದರಿದ್ರವಾಗಿ ಮಾಡುವುದಿಲ್ಲ. ಅವನನ್ನು ಉದ್ಧಾರ ಮಾಡುತ್ತೇನೆ. ಅವನು ನನಗೆ ಮೊರೆ ಇಡುವಾಗ, ಅವನು ನನಗೆ ಕೂಗಿ ಕರೆದಾಗ ಅವನಿಗೆ ಸದುತ್ತರವನ್ನು ದಯಪಾಲಿಸುತ್ತೇನೆ. ಇಕ್ಕಟ್ಟಿನಲ್ಲಿ ಅವನ ದೂರ ಇದ್ದಲ್ಲ, ಇಕ್ಕಟ್ಟಿನಲ್ಲಿ ಅವನಿಗೆ ಹತ್ತಿರವಾಗಿದ್ದು, ಅವನು ಏನು ಕಷ್ಟಪಡ್ತಾ ಇದ್ದಾನೆ, ಅವನೇನು ತೊಂದರೆ ಪಡ್ತಾ ಇದ್ದಾನೆ, ಅವನು ಬೆಂಕಿಯಲ್ಲಿ ಸುಡ್ತಾ ಇದ್ದಾನೆ ಅಂತ ನೋಡ್ಕೋತ ನಿಲ್ಲೋದಕ್ಕಾಗಲ್ಲ. ಇಕ್ಕಟ್ಟಿನಲ್ಲಿ ಅವನ ಹತ್ತಿರವಾಗಿದ್ದು ಆ ಸಂಕಟದಿಂದ ಅವನನ್ನು ತಪ್ಪಿಸಿ, ಮತ್ತೊಂದು ಸಾರಿ ಹೋದ್ರಮ್ಮ ಆ ಮಾತನ್ನು, ಯಾವ ಮಾತನ್ನು? ಆತನು ನನಗೆ ಮೊರೆ ಇಡುವಾಗ, ಯಾರು? ನೀತಿವಂತನು ನನಗೆ ಮೊರೆ ಇಡುವಾಗ ಸದುತ್ತರವನ್ನು ದಯಪಾಲಿಸುವೆನು. ಸಂಕಟದಲ್ಲಿ, ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು, ಅಂದ್ರೆ ಅವನನ್ನು ಸನ್ಮಾನಿಸುವೆನು, ಅವನನ್ನು ಉನ್ನತ ಸ್ಥಿತಿಗೆ ತರುವೆನು. ಯೋಸೇಫನನ್ನು ತಿರುಗಿ ಉನ್ನತ ಸ್ಥಿತಿಗೆ ತರಲಿಲ್ಲವಾ? ಇದು ನಿಜವಾದ ನೀತಿವಂತನಿಗೆ ಬರ್ತಕ್ಕಂಥ ಉಪದ್ರವಗಳು ಅನೇಕವಾಗಿದ್ರು, ಸಂಕಟಗಳು ಅನೇಕವಾಗಿದ್ರು, ಕರ್ತನು ಅವುಗಳಿಂದ ತಪ್ಪಿಸಿ ಅವನನ್ನು ಉನ್ನತ ಸ್ಥಿತಿಗೆ ತರ್ತಾನೆ, ಹೊರತು ಅವನನ್ನು ಹಾಗೆ ತೆಗ್ಗಿನಲ್ಲಿ ಅಥವಾ ಕೆಸರಿನಲ್ಲಿ ಮುಳುಗಿ ಹೋಗಲಿಕ್ಕೆ ಎಷ್ಟು ಮಾತ್ರಕ್ಕೂ ಬಿಡುವುದಿಲ್ಲ. ಕಂಟಿನ್ಯೂ ಮಾಡಿ. ಅಷ್ಟೇ ಅಲ್ಲದೆ ಅವನಿಗೆ ತೃಪ್ತಿಯುಳ್ಳ ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸ, ಅಂದ್ರೆ ದೀರ್ಘಾಯುವನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸ್ತಾನೆ, ಹೊರತು ರೋಗಗಳಿಂದ ಅವನನ್ನು ಬಾಧಿಸುವುದಿಲ್ಲ. ಅವನಿಗೆ ಆಯು ಇದೆ, ರೋಗಗಳಿಂದ ಅವನನ್ನು ಬಾಧಿಸುವುದಿಲ್ಲ ಅನ್ನತಕ್ಕಂಥ ಸ್ಪಷ್ಟ ಅರ್ಥ ಅದರದ್ದು. ಪ್ರೈಸ್ ದ ಲಾರ್ಡ್ ಜೀಸಸ್. ಅದಕ್ಕಾಗಿ ರೋಗಗಳಿಂದ ಬಾಧಿಸಲ್ಪಡ್ತಾ ಇದ್ದು ಅದು ದೇವರನ್ನು ಬಾಧಿಸ್ತಾ ಇದ್ದಾರೆ ಅಂತ ಹೇಳ್ಕೊಂಡು ನಿನ್ನ ಪಾಪಗಳನ್ನು ಮುಚ್ಚಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದೆಯಾ ನನ್ನ ಪ್ರಿಯ ಸಹೋದರನೇ? ಬೇಗನೆ ಯೋಬನಂತೆ 42ನೇ ಅಧ್ಯಾಯದಲ್ಲಿ ತನ್ನ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಹೇಗೆ ಬಿಟ್ಟನೋ ಹಾಗೆ ಬಿಟ್ಟು ಇವತ್ತು ಮನಸ್ಸು ತಿರ್ಕೊಳ್ಳೋದಾದ್ರೆ, ಇಂಗ್ಲಿಷ್ಲಿ ಜೋಬ್ ರಿಪೆಂಟೆಡ್ ಅಂಡ್ ಸಟ್ ಆನ್ ದ ಆಶಸ್, ಬೂದಿ ಮೇಲೆ ಕೂತುಕೊಂಡು ಆತನು ಮಾನಸಾಂತರ ಪಟ್ಟನೆಂಬುದಾಗಿದೆ. ಇವತ್ತು ಯೋಬನಂತೆ ಮಾನಸಾಂತರ ಪಟ್ಟು ಮನಸ್ಸು ತಿರುಗಿಕೊಂಡು ಪಶ್ಚಾತ್ತಾಪಟ್ಟು ಪಾಪಗಳನ್ನು ಬಿಟ್ಟು ತಿರುಗಿಕೊಂಡ್ರೆ 140 ವರ್ಷ ತೃಪ್ತಿಯುಳ್ಳ ದೀರ್ಘಾಯನ್ನು ಪಡ್ಕೊಂಡು ಯೋಬನು ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳ ಮಕ್ಕಳನ್ನು ನೋಡಿ ಎಲ್ಲರಿಗೆ ಆಸ್ತಿ ಪಾಸ್ತಿಗಳನ್ನು ಹಂಚಿ ಸುಕ್ಷೇಮವಾಗಿದ್ದಂಥ ನೀತಿವಂತನ ಜೀವನ ಹೀಗಿರುತ್ತದೆ ಎಂಬುದಾಗಿ ಆ ಪುಸ್ತಕದಲ್ಲಿ ನಾವು ತಿಳ್ಕೊಳ್ಬೇಕು. ಎಲ್ಲ ನನ್ನ ಪ್ರಿಯ ಸಹೋದರಿ ಎಷ್ಟೋ ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ಮಿಸ್ಅಂಡರ್ಸ್ಟೂಡ್ ವಾಕ್ಯವನ್ನು ಅದೇ ಅಧ್ಯಾಯದಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡಿದೆ. ನಾವು ಕಣ್ಣನ್ನು ಮುಚ್ಚನ ಪ್ರಾರ್ಥಿಸೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ಪರಲೋಕದಲ್ಲಿರುವಂಥ ನಮ್ಮ ತಂದೆ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಅನೇಕ ಅಪಾರ್ಥಗಳಿಂದ, ದೇವರ ವಾಕ್ಯದಲ್ಲಿ ಉಂಟಾಗಿರ್ತಕ್ಕಂಥ ಅಪಾರ್ಥಗಳಿಂದ ಕರ್ತನೆ,
ಅನೇಕ ಜನರು ಇದನ್ನು ಅಡ್ಡೆ ಮಾಡಿಕೊಂಡು ತಾವು ನೀತಿವಂತರು ಎಂಬುದಾಗಿ ಎನಿಸಿಕೊಂಡು ದೇವರು ನನಗೆ ಕೇಡು ಮಾಡಿದ್ದಾನೆ ಎಂಬುದಾಗಿ ದೇವರ ಮೇಲೆ ಆರೋಪ ಹೊರಿಸಿದ ಹಾಗೆ ಯೋಬನು ಹೌದು ದೇವರು ನನಗೆ ಕೇಡು ಮಾಡ್ತಾ ಇದ್ದಾನೆ ಎಂಬುದಾಗಿ ಹೇಳಿರುವಾಗ, ಆಗ ಎಲಿಹು ಎಂಬವನು ಭಕ್ತನು ಆತನಿಗೆ ಬೋಧನೆ ಮಾಡಿರುವಾಗ, ಹೌದು ದೇವರು ನನಗೆ ಕೇಡು ಮಾಡ್ತಾ ಇಲ್ಲ, ನಾನು ನನ್ನ ಬಾಯಿಂದ ಕೇಡು ತಂದುಕೊಂಡಿದ್ದೇನೆ, ನನ್ನ ಬಾಯಿಂದ ನನ್ನ ಹೃದಯದಿಂದ ನಾನು ಭಯಪಟ್ಟಿದ್ದೇನೆ, ಯಾವುದು ನನಗೆ ಸಂಭವಿಸುವುದೆಂಬುದಾಗಿ ಹೆಚ್ಚಾಗಿ ಭಯಪಟ್ಟಿದ್ದೇನೆ, ಅದೇ ನನಗೆ ಸಂಭವಿಸಿದೆ, ನನ್ನ ಆಲೋಚನೆಗಳು ನನ್ನ ನಂಬಿಕೆ ಅಪನಂಬಿಕೆ ನಿಮಿತ್ತ ನನಗೆ ಬಂದಿದೆ ಎಂಬುದಾಗಿ ತಾನು ಪಶ್ಚಾತ್ತಾಪಟ್ಟು 42ನೇ ಅಧ್ಯಾಯದಲ್ಲಿ ಬೂದಿ ಮೇಲೆ ಕುತ್ಕೊಂಡು ಮನಸ್ಸು ತಿರುಗಿಕೊಂಡಿದ್ದ ಹಾಗೆ ಕರ್ತನೆ ರಾಜ, ಇವತ್ತು ನಾವೆಲ್ಲರೂ ಕರ್ತನೆ ಯೋಬನ ಕಾರ್ಯವನ್ನು ಸರಿಯಾಗಿ ಅಪಾರ್ಥ ಮಾಡಿಕೊಂಡಿರುವುದರಿಂದ ನಾವು ಇವತ್ತು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಯೋಬನು ಕೂಡ ತಾನು ಮಾಡಿರತಕ್ಕಂಥ ಲೋಪದಿಂದ ತಾನು ಮಾಡಿರ್ತಕ್ಕಂಥ ತಪ್ಪನ್ನು ಒಪ್ಪಿಕೊಂಡು ಯೆಹೋವನ ನಾಮವನ್ನು ವ್ಯರ್ಥವಾದ ಕಾರ್ಯಗಳಿಗೆ ತಿರುವುದರಿಂದ ಆತನ ಮೇಲೆ ಬಂದಿರತಕ್ಕಂಥ ಆ ಶಿಕ್ಷೆ, ಆ ಶಾಪ, ಆ ರೋಗ, ಆ ವ್ಯಾಧಿಗಳು ಅದು ಪಾಪದ ನಿಮಿತ್ತವೇ ಎಂದು ಯೋಬನು ಮನಸ್ಸು ತಿರುಗಿಕೊಂಡನು, ರಿಪೆಂಟ್ ಆದನು, ಬೂದಿ ಮೇಲೆ ಕೂತ್ಕೊಂಡು ಆತನು ಪ್ರಲಾಪಿಸಿದನು, ದುಃಖಪಟ್ಟನು, ಅಯ್ಯೋ ನಾನು ಪಾಪಿ, ನಾನು ದ್ರೋಹಿ ಎಂಬುದಾಗಿ ತನ್ನ ಪಾಪಗಳನ್ನು ಒಪ್ಪಿಕೊಂಡು ದೇವರು ಒಳ್ಳೆಯವನು, ದೇವರು ಮೇಲು ಮಾಡುವನು, ದೇವರು ನೀತಿವಂತನು ಎಂಬುದಾಗಿ ಅರಿಕೆ ಮಾಡಿ ಒಪ್ಪಿಕೊಂಡು ಆತನಿಗೆ ತಿರುಗಿ 140 ವರ್ಷ ಸುಕ್ಷೇಮವಾದಂಥ ಜೀವನವನ್ನು ಅನುಗ್ರಹಿಸಿದಂತೆ ಕರ್ತನೆ ಅಪಾರ್ಥ ಮಾಡಿಕೊಂಡಿದ್ದವರೆಲ್ಲರೂ ಕರ್ತನೆ ಇವತ್ತು ಈ ವಾಕ್ಯದಿಂದ ಅರ್ಥ ಮಾಡಿಕೊಂಡಿರೋದಾದರೆ ಅವರ ಜೀವನದಲ್ಲಿ ಸುಖ ಶಾಂತಿ ಬರಲಿ ಎಂಬುದಾಗಿ ಹಾರೈಸ್ತಾ, ಇಂದಿನಿಂದಲೇ ಅವರಿಗೆ ಬಂದಿರತಕ್ಕಂಥ ಅಪಾಯಗಳು ದುರ್ವ್ಯವಹಾರಗಳಿಂದ, ಪಾಪಗಳಿಂದ, ದ್ರೋಹಗಳಿಂದ, ಅಪರಾಧಗಳಿಂದ ಬಂದಿದೆ. ತಂದೆ ತಾಯಿಗಳನ್ನು ಸನ್ಮಾನಿಸದೆ ರೋಗ ಶಾಪಗಳನ್ನು ಪಡ್ಕೊಂಡು ದೇವರಿಂದ ಬಂದಿದೆ ಎಂಬುದಾಗಿ ಹೇಳ್ಕೊಳ್ತಿರ್ತಕ್ಕಂಥ ದೇವರಿಂದ ಬಂದಿದೆ ಎಂಬುದಾಗಿ ಹೇಳ್ಕೊಳ್ತಿರ್ತಕ್ಕಂಥ ಎಲ್ಲ ದುರ್ಬೋಧಕರು ಮತ್ತು ಸೋಂಗು ಮಾಡುವವರು, ನಟಿಸುವವರಿಗೆ ಇವತ್ತು ಕರ್ತನೆ ಅವರೆಲ್ಲರೂ ತಮ್ಮ ತಮ್ಮ ಹೃದಯಗಳನ್ನು ಹರಿದುಕೊಂಡು ಎದೆ ಬಡಿದುಕೊಂಡು ನಾವು ಪಶ್ಚಾತ್ತಾಪ ಪಡುವುದಾದರೆ ಖಂಡಿತವಾಗಿ ಕರ್ತನು ಯೋಬನನ್ನು ಆಶೀರ್ವದಿಸಿದಾಗೆ, ಯೋಬನನ್ನು ಕ್ಷಮಿಸಿ ತಿರುಗಿ 140 ವರ್ಷ ತೃಪ್ತಿಯುಳ್ಳ ದೀರ್ಘಾಯನ ಕೊಟ್ಟು ಉನ್ನತ ಸ್ಥಿತಿಗೆ ಏರಿಸಿದಾಗೆ ಆತನು ನಮಗೂ ಅನುಗ್ರಹಿಸುವನು ಎಂಬುದಾಗಿ ಹೇಳಿಕೊಂಡು ಕರ್ತನೆ ಕೇಳತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿಗೆ ಕರ್ತನೆ ಯಾರ್ಯಾರು ಈ ಅಪಾರ್ಥ ಮಾಡಿಕೊಂಡಿದ್ದಾರೆ, ಸಂಕಟಗಳು ದೇವರೇ ಕೊಟ್ಟಿದ್ದಾನೆ ಎಂಬುದಾಗಿ ಅಪಾರ್ಥದಿಂದ ಹೊರಗೆ ಬಂದು ಕರ್ತನೆ ಒಳ್ಳೆ ದೇವರು ಒಳ್ಳೆಯದನ್ನು ಕೊಡುವನು, ನಾವು ರುಚಿಸಿ ನೋಡಬೇಕು. ಅದಕ್ಕಾಗಿ ನಮ್ಮ ನಾಲಿಗೆಯಿಂದ ವಂಚನೆ ಮಾತುಗಳು ಮಾತಾಡೋನಿಗೆ ಕೇಡು ಬರ್ತದೆ, ಮೋಸದ ಮಾತುಗಳು ಮಾತಾಡೋನಿಗೆ ಕೇಡು ಬರ್ತದೆ, ಮತ್ತು ಕೆಟ್ಟ ಮಾತು ಮಾತಾಡೋನಿಗೆ ಕೇಡು ಬರ್ತದೆ. ಅದಕ್ಕಾಗಿ ಹೇಳಿದೆ, ನಿನ್ನ ಬಾಯಿಂದ ಯಾವ ಕೆಟ್ಟ ನಾಲಿಗೆಯಿಂದ ಕೆಟ್ಟ ಮಾತನ್ನು ನುಡಿಯದೆ, ನಿನ್ನ ತುಟಿಗಳು ಯಾವ ವಂಚನೆ ಮಾತು ಆಡದೆ ಕಾಪಾಡಿಕೊಳ್ಳಿರಿ. ಆಗ ಆ ನಾಲಿಗೆಯಿಂದ ಒಳ್ಳೆ ದೇವರನ್ನು ನೀವು ರುಚಿಸಿ ನೋಡಬಹುದು. ರುಚಿಸಿ ನೋಡ್ರಿ ಆತನು ಎಷ್ಟು ಒಳ್ಳೆಯವನೆಂಬುದಾಗಿ. ಸುಳ್ಳು ಮಾತಾಡಿದ್ರೆ ರುಚಿಸಿ ನೋಡ್ಲಿಕ್ಕೆ ಆಗುದಿಲ್ಲ, ಮೋಸ ಮಾಡಿದ್ರೆ ರುಚಿಸಿ ನೋಡ್ಲಿಕ್ಕೆ ಆಗುದಿಲ್ಲ, ತಂದೆ ತಾಯಿಗಳನ್ನು ದ್ರೋಹ ಮಾಡಿದ್ರೆ ರುಚಿಸಿ ನೋಡ್ಲಿಕ್ಕೆ ಆಗುವುದಿಲ್ಲ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಕರ್ತನ ವಾಕ್ಯಕ್ಕೆ ಭಯಪಟ್ಟು ಸತ್ಯವನ್ನೇ ನುಡಿಯೋರಾಗಿದ್ದು ಕರ್ತನ ಸಮ್ಮುಖದಲ್ಲಿ ಯಾವತ್ತೂ ಶುಭವನ್ನೇ ಮಾತಾಡೋರಾಗಿ. ಅದಕ್ಕಾಗಿ ಬೈಬಲ್ ಹೇಳ್ತಾ ಇದೆ, ನೀತಿವಂತನ ಬಾಯಲ್ಲಿ ಯಾವಾಗಲೂ ಜೀವದಾಯಕವಾದಂಥ ಬುಗ್ಗೆ ಹರಿದಂತ ಇರ್ತದೆ. ಕ್ಷೇಮವು, ಸಮೃದ್ಧಿಯು, ಅಭಿವೃದ್ಧಿಯು, ಆರೋಗ್ಯವು, ಸಮಾಧಾನವು, ಶಾಂತಿಯು ಎಲ್ಲರಿಗೆ ಉಂಟಾಗಲಿ ಎಂಬುದಾಗಿ ಯೇಸು ನಾಮದಲ್ಲಿ ಹಾರೈಸುತ್ತಾ ಇದ್ದೀನಿ ಕರ್ತನೆ. ಯೇಸು ಕ್ರಿಸ್ತನ ರಕ್ತದಿಂದ ನಮ್ಮೆಲ್ಲರೂ ನೀತಿವಂತನಾಗಿ ಮಾಡಿದ ಕರ್ತನೆ, ನಾವು ನೀತಿವಂತರಾಗಿ ನಡ್ಕೊಳ್ಳೋದಕ್ಕಾಗಿ ಸಹಾಯ ಮಾಡೋದಕ್ಕಾಗಿ ಕರ್ತನೆ. ಅನೇಕ ಜನರು ಕರ್ತನೆ ಇನ್ನು ಈ ಒಂದು ಸೇವೆಗೆ ಸಹಾಯ ಮಾಡಲು ನೀನು ನಡೆಸಿದಕ್ಕಾಗ್ಸತ್ರ, ಅನೇಕ ಆತ್ಮಗಳನ್ನು ಕರ್ತನೆ ಸನ್ನಿಧಾನಕ್ಕೆ ನಡೆಸಿದಕ್ಕಾಗ್ಸೋದು ಕರ್ತನೆ. ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲ ದುಷ್ಟ ಆಲೋಚನೆಗಳು, ದುಷ್ಟಶಕ್ತಿಗಳನ್ನು ಸಂಪೂರ್ಣವಾಗಿ ನಿರ್ಮೂಲ ಮಾಡಿದಕ್ಕಾಗಿ ಸ್ತೋತ್ರ ಕರ್ತನೆ. ದೇವರ ಚಿತ್ತವೇ ನಮ್ಮ ಸಭೆಯಲ್ಲಿ ನೆರವೇರುವಂತೆ ಮಾಡಿದಕ್ಕಾಗಿ ಸ್ತೋತ್ರ ಕರ್ತನೆ. ಕೃಪೆಯಲ್ಲಿ ಶುಭವಾಗಲಿ. ಭಾರತ ದೇಶದಲ್ಲಿರುವ ಎಲ್ಲ ಕ್ರೈಸ್ತ ಸಭೆಗಳು ತುಂಬಿ ತುಳುಕಲಿ ರಾಜ, ರಕ್ಷಣೆ ಹೊಂದಲಿ ರಾಜ. ಅನೇಕ ಜನರ ಸಭೆಗಳು ಹುಡುಕೊಂಡು ಬಂದು ರಾಜ ಸಭಾಪಾಲಕನ ಹತ್ರ ಪ್ರಾರ್ಥನೆ ಮಾಡಿಸಿಕೊಂಡು ನಿತ್ಯ ಜೀವ ಪಡ್ಕೊಳ್ಳಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಕೇಳತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿಗೆ ಶುಭವಾಗಲಿ. ಸಹೋದರಿಗೆ ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ ಯೇಸು ನಾಮದಲ್ಲಿ. ಯೇಸು ನಾಮದಲ್ಲಿ ಕೇಳತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿಗೆ ಯೇಸು ಕ್ರಿಸ್ತ ನಾಮದಲ್ಲಿ, ನಸರೇತನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬಿಡುಗಡೆ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಇದ್ದೇನೆ ಕರ್ತನೆ. ಕರ್ತನೆ ಅಷ್ಟೇ ಅಲ್ಲ ಕರ್ತನೆ, ನನ್ನನ್ನು ಕೇಳತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರ ಆತ್ಮೀಯರಿಗೆ ರಕ್ಷಣೆ, ನಿತ್ಯ ಜೀವ ಸದಾಕಾಲ ಪ್ರಾಪ್ತವಾಗಿ ಸುಖ ಜೀವನ ಅನುಭವಿಸಿ ಕೊನೆಗೆ ನಿತ್ಯ ಜೀವದಲ್ಲಿ ಸೇರುವಂತೆ ಸಹಾಯ ಮಾಡು. ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್.
ನನ್ನ ಎಲ್ಲ ಪ್ರಿಯ ಸಹೋದರಿ ಈ ಸಂದೇಶ ಅನೇಕ ಜನರಿಗೆ ಸಾರ್ತಿರಿ. ದೇವರು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ತರಲಿ ಎಂಬುದಾಗಿ ಹಾರೈಸ್ತೇನೆ. ಗಾಡ್ ಬ್ಲೆಸ್ ಯು. ಗಾಡ್ ಲವ್ಸ್ ಯು.